ನಮಸ್ತೆ. ನಮಸ್ತೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ಮ್ಯಾಮ್. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ? ಫೋರ್ಟಿಸ್ ಹಾಸ್ಪಿಟಲ್. ಓಕೆ. ನಿಮ್ಮ ತೊಂದರೆ ಏನಾಗಿತ್ತು ನಿಮಗೆ? ಮ್ಯಾಮ್, ಚಿಕ್ಕ ವಯಸ್ಸಲ್ಲಿ ನನಗೆ ಬ್ರೀತಿಂಗ್ ಡಿಫಿಕಲ್ಟಿ ಇತ್ತು. ಅದಾದ್ಮೇಲೆ ದಿನ ಕಳೀತಾ ಅದು ಸಿವಿಯರ್ ಆಯಿತು. ಬರ್ತಾ ಬರ್ತಾ ಲಂಗ್ ಇನ್ಫೆಕ್ಷನ್ ಆಯಿತು. ಸಿವಿಯರ್ ಕಾಫ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತು ಪ್ರೈವೇಟ್ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಆ ಕ್ಷಣಕ್ಕೆ ಮಾತ್ರ ಅದು ಕ್ಯೂರ್ ಆಗ್ತಾ ಇತ್ತು. ಒಂದು 5 days 10 days ಅಂತ ಕೊಡ್ತಾ ಇದ್ರು. ಅಕ್ಯುಪಂಕ್ಚರ್ ಅಂತ ಡಾಕ್ಟರ್ ರಂಜಿನಿ ಅನ್ನೋರನ್ನ ಮೀಟ್ ಮಾಡಿಸಿದ್ರು. ಅವ್ರು ನನಗೆ ಎಲ್ಲ ಥರದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ, ಮತ್ತು ಎಷ್ಟು ದಿನದಲ್ಲಿ ಕ್ಯೂರ್ ಆಗುತ್ತೆ, 3 to 4 months ಅಂತ ಹೇಳಿದ್ರು. ಎಲ್ಲ ಹೇಳಾದ್ಮೇಲೆ ನಾನು ಒಪ್ಕೊಂಡು ನೋಡೋಣ ಇದೊಂದು ಟ್ರೀಟ್ಮೆಂಟು ಅಂತ. ಅದು ಸ್ಟಾರ್ಟ್ ಮಾಡಿ ಒಂದು 4 daysಗೆ ಕಂಪ್ಲೀಟಾಗಿ ಕಾಫ್ ನಿಂತೋಯ್ತು. ಕಾಫ್ ನಿಂತು ಆದಮೇಲೆ ಸ್ವಲ್ಪ ಸ್ವಲ್ಪ ಸ್ಫೋಟಮ್ ಬರ್ತಾ ಇತ್ತು. ಅದಾದಮೇಲೆ ನನಗೆ ಬ್ರೀತಿಂಗ್ ಡಿಫಿಕಲ್ಟಿ ಇತ್ತು. ಬಟ್ ಮುಂಚೆ ಎಷ್ಟಿತ್ತು ಅಷ್ಟೇ 15 daysಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ಫೆಕ್ಷನ್ಸ್, ವಾಮಿಟಿಂಗ್ ಏನಾಗಿಲ್ಲ ಅವಾಗಿಂದ ತಾವು ಸ್ಟಾರ್ಟ್ ಮಾಡಿದ್ಮೇಲೆ. ಮತ್ತೆ ಇದು ಕಾಫು ಕೂಡ ಅಷ್ಟೊಂದಿಲ್ಲ. ಸೊ ನೀವು ಮುಂಚೆಗಿಂತ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಬೆಟರ್ ಅನಿಸ್ತಾ ಇದೆ? ಬೆಟರ್ ಅಂತ ಅನ್ನೋದಕ್ಕಿಂತ ಸೂಪರ್ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಅನ್ಕೋತೀನಿ. ಈಗ ಇಲ್ಲಿಗೆ ನಾ ತಗೊಂಡು 20 days ಆಯಿತು ಸ್ಟಾರ್ಟ್ ಮಾಡಿ. ಈಗ ಆಲ್ಮೋಸ್ಟ್ ನನಗೆ 50 to 60% ಓಕೆ ಅಂತ ಅನಿಸ್ತಿದೆ. ಇನ್ನು ನನಗೆ 3 months ತೊಗೊಂಡ್ರೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೂ ಹೇಳಿದ್ದಾರೆ. ಮತ್ತು ಪರ್ಮನೆಂಟಾಗಿ ಈ ಬ್ರೀತಿಂಗ್ ಡಿಫಿಕಲ್ಟಿ, ಕಾಫ್ ಇರ್ಬೋದು ಅಥವಾ ಬ್ಲಡ್ ವಾಮಿಟಿಂಗ್ ಇರ್ಬೋದು, ಈಗ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಫೋರ್ಟಿಸ್ ಹಾಸ್ಪಿಟಲಲ್ಲಿ 6 months ಅವ್ರಿಗೆ ನೀವು ಮೆಡಿಸಿನ್ಸ್ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತು ನಿಮಗೆ ಡೆತ್ ಆಗ್ತೀರಾ ಅಂತ ಹೇಳೇ ಬಿಟ್ಟಿದ್ರು. ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಅದಾದಮೇಲೆ ನಾನು ಡೆತ್ ಆಗ್ತೀನಲ್ಲ ಅಂತ ಬೇಜಾರಿಂದನೇ ಇದ್ದೆ. ಅದಾದಮೇಲೆ ನನಗೆ ಅತ್ತಿಗೆ ಹೇಳಿದ್ರು ಈ ಥರ ಇದು ಜೀವನದ ಭರವಸೆ ಹೋಗ್ಬಿಟ್ಟಿತ್ತು ಅಲ್ವಾ? ಬೇಜಾರಾಗಿತ್ತು. ಮತ್ತು ಎಲ್ಲರ ಹತ್ರನೂ ಅಯ್ಯೋ ನಾ ಸತ್ತೋಗ್ತೀನಲ್ಲ ಅಂತೇಳಿ ಅಂದ್ಕೊಂಡು ಮನೆಯವ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಥರ ಅವ್ರಿಗೂ ಬೇಜಾರಾಗಿತ್ತು. ಮತ್ತು ಇದೇನು ಯೂಸ್ ಇಲ್ಲ ಹೇಳು ಅಂತ ಹೇಳ್ಕೊಂಡು ಸೈಡ್ಗೆ ಹಾಕ್ಬಿಟ್ಟಿದ್ರು. ಅದಾದಮೇಲೆ ನಾನು ಇಲ್ಲಿಗೆ ಅಕ್ಯುಪಂಕ್ಚರ್ಗೆ ಬಂದ ಮೇಲೆ ಭರವಸೆ ಬಂದಿದೆ. ನಂಗೆ ಬದುಕ್ತೀನಿ, ಏನಾದರೂ ಮಾಡ್ತೀನಿ, ಏನೋ ಛಲನೂ ಬಂದಿದೆ. ನಂಗೆ ಇಷ್ಟ ಆಯಿತು ಟ್ರೀಟ್ಮೆಂಟು, ಮತ್ತು ಕ್ಯೂರ್ ಆಗ್ತಿದೆ ಅಂತ ಖುಷಿನೂ ಆಗ್ತಾ ಇದೆ. ನಿಮ್ಗೆ ಒಳ್ಳೇದಾಗಲಿ. ಟ್ರೀಟ್ಮೆಂಟ್ ಚೆನ್ನಾಗಿ ಕಂಪ್ಲೀಟ್ ಮಾಡಿ. ಓಕೆ, ಥ್ಯಾಂಕ್ ಯು.